ಇದರ ಜೊತೆಗೇನೆ ಸಿದ್ದರಾಮಯ್ಯನವರು ಇನ್ನೊಂದು ವಿಷಯವನ್ನು ಹೇಳ್ತಾರೆ. ನೋಡ್ರಿ, ನಾನು ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದವನು, ವಿರೋಧ ಪಕ್ಷದ ನಾಯಕನಾಗೂ ಕೆಲಸ ಮಾಡಿದ್ದೀನಿ, DCM ಕೂಡ ಇದ್ದೆ, ಆರ್ಥಿಕ ಮಂತ್ರಿಯಾಗಿ ಕೂಡ ನಾನು ಕೆಲಸ ಮಾಡಿದ್ದೀನಿ, ಸಾಕಷ್ಟು ಬಜೆಟ್ ಕೂಡ ನಾನು ಮಂಡಿಸಿರ್ತಕ್ಕಂಥ ವ್ಯಕ್ತಿತ್ವ ನನ್ನದು. ಈ ಥರ ಏನಾದರೂ ಯಾವುದೋ 1 ನಿವೇಶನ 5 ನಿವೇಶನ 10 ನಿವೇಶನ ಮಾಡಬೇಕು ಅಂತ ಇದ್ದಿದ್ದರೆ ಯಾವತ್ತೋ ಮಾಡಿರಬಹುದಾಗಿತ್ತಲ್ರಿ. ನಾನು ಇಷ್ಟು ದಿನಗಳ ಕಾಲ ಯಾವುದೋ ಬಾಮೈದನ ಕಡೆಯಿಂದ ಹೆಂಡತಿಗೆ ಬಂದಂತಹ ಜಮೀನಲ್ಲಿ ಅದರಿಂದ ಕಡೆ ನಿವೇಶನ ಕೊಡಿ ಅಂತ ನಾನು ಮಾಡಬೇಕಾಗಿತ್ತಾ? ಬಾಡಿಗೆ ಮನೆಯಲ್ಲಿ ವಾಸ ಮಾಡಿರ್ತಕ್ಕಂಥವ್ನು ನಾನು. ತಮ್ಮ ಅನುಭವವನ್ನು ಬಿಚ್ಚಿಡ್ತಾರೆ ಮುಖ್ಯಮಂತ್ರಿಗಳಲ್ಲಿ. ನಾನು ಒಂದು ರೆಂಟೆಡ್ ಹೌಸಲ್ಲಿ ಇದ್ದವನು, ನಾನು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡಿದಂಥವ್ನು ನಾನು. ಆ ಅನುಭವ ನನಗಿದೆ. ನನಗೆ ಠೇವಣಿ ಕಟ್ಟಕ್ಕೆ ಹಣ ಇರಲಿಲ್ಲ ರೀ. ನಮ್ಮ ಆಫೀಸಲ್ಲಿ ಒಬ್ಬರು ಕ್ಲರ್ಕ್ ಹೋಗ್ಬಿಟ್ಟು ಆ ಥರ ಒಂದು ಠೇವಣಿ ಕಟ್ಟಿದ್ದಾರೆ ಮೊದಲ ಎಲೆಕ್ಷನ್ಗೆ. ನನಗೆ ಆಸ್ತಿಗಳ ವ್ಯಾಮೋಹ ಇದ್ದಿದ್ದರೆ ಯಾವತ್ತಿಗೋ ಯಾರ್ಯಾರೋ ಮಾಡಿದಾರಲ್ಲ ಕೋಟಿಗಟ್ಟಲೆ ಹಣ ಮಾಡಿಬಿಡ್ತಾ ಇದ್ದೆ ನಾನು. ಮೊನ್ನೆವರೆಗೂ ಕೂಡ ಮೈಸೂರಲ್ಲಿ ನನ್ನದು ಅಂತ ನನಗೆ ಒಂದು ಸ್ವಂತ ಮನೆಯೇ ಇರಲಿಲ್ಲ. ನಾನು ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಚುನಾವಣೆ ಗೆದ್ದಂಥವನು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗೆದ್ದಂಥವನು. ಮಂತ್ರಿ ಆದೆ, DCM ಆದೆ, CM ಆದೆ. ಕುಮಾರಸ್ವಾಮಿ ಅವರೇ, ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ನನ್ನ ರಾಜೀನಾಮೆ ಕೇಳ್ತಿದ್ದೀರಲ್ಲ, ನಿಮ್ಗೆ ಯಾವ ನೈತಿಕತೆ ಇದೆ, ನೈತಿಕ ಹಕ್ಕಿದೆ? ಯಡಿಯೂರಪ್ಪ ಥರ ನಾನು ತಪ್ಪು ಮಾಡಿದ್ದೀನೇನ್ರಿ? ನಾನು ಯಡಿಯೂರಪ್ಪ ಅವ್ರ ಥರ ತಪ್ಪು ಮಾಡಿದ್ದೀನಾ? ನನಗೆ ಮೈಸೂರಲ್ಲಿ ಮೊನ್ನೆವರೆಗೂ ಒಂದು ಮನೆ ಇರಲಿಲ್ಲ. 40 ವರ್ಷಗಳ ರಾಜಕೀಯ ಜೀವನ. ಆಲ್ರೆಡಿ ಒಂದು 5 ವರ್ಷಕ್ಕೆ ನಾನು CM ಆಗಿದ್ದವನು. ಈಗ CM ಆಗಿ ಮುಂದುವರಿತಾ ಇದ್ದೀನಿ. DCM ಕೂಡ ಆಗಿದ್ದೆ. ರಾಜ್ಯಕ್ಕೆ ಅರ್ಥಮಂತ್ರಿ ಕೂಡ ನಾನಾಗಿದ್ದೆ. ಎಷ್ಟೊಂದು ಬಜೆಟ್ ಕೂಡ ನಾನು ಮಂಡಿಸಿದ್ದೀನಿ. ಇದರ ನಡುವೆ ನಿವೇಶನ ಮಾಡಬೇಕು, ದುಡ್ಡು ಮಾಡಬೇಕು, ಮನೆಗಳು ಮಾಡ್ಕೋಬೇಕು, ಜಮೀನಿಗೆಲ್ಲ ಬೇಲಿ ಹಾಕಿಬಿಡ್ಬೇಕು ಅಂತ ಇದ್ದಿದ್ದರೆ ಯಾವತ್ತಿಗೂ ಮಾಡ್ಬೋದಾಗಿತ್ತಲ್ಲ. 2021, 22, 23ನೇ ಇಸ್ವಿವರೆಗೂ ವೆಯ್ಟ್ ಮಾಡಿಕೊಂಡು ಹೆಂಡತಿಗೆ ಅವರ ಸಹೋದರನ ಕಡೆಯಿಂದ ಬಂದಂಥ ಜಮೀನಿಗೆ ಬದಲಿ ನಿವೇಶನದ ರೂಪದಲ್ಲಿ ನಾನು ದುಡ್ಡು ಮಾಡಬೇಕಾಗಿತ್ತಾ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಕುಮಾರಸ್ವಾಮಿ, ನಿಮ್ಗೆ ಯಾವ ನೈತಿಕತೆ ಇದೆಯಲ್ರಿ? ಜಂತಿಕಲ್ ಪ್ರಕರಣ ಮರ್ತು ಬಿಟ್ಟಿದ್ದೀರಾ, ಮೈನಿಂಗ್ ಪ್ರಕರಣ ಮರ್ತು ಬಿಟ್ಟಿದ್ದೀರಾ? ಸುಮಾರು 22 ಕಂಪನಿಗಳಿಗೆ ರಿನಿವಲ್ ಮಾಡಿಕೊಟ್ಟಿದ್ದೀರಿ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ನನ್ನ ರಾಜೀನಾಮೆ ಕೇಳಲಿಕ್ಕೆ, ನನ್ನ ರಾಜೀನಾಮೆ ಕೇಳಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ? ಆರ್ ಅಶೋಕ ಇವರು ಲ್ಯಾಂಡ್ ಗ್ರಾಂಟ್ ಕಮಿಟಿ ಚೇರ್ಮನ್ ಆಗಿದ್ರು. BM ಕಾವಲು, ನಾನೇನಾದ್ರು ತಪ್ಪು ಮಾಡಿದ್ದೀನಾ? ಯಡಿಯೂರಪ್ಪನ ಹತ್ರ ಡಿನೋಟಿಫೈ ಮಾಡಿದ್ದೀನಾ? ಯಡಿಯೂರಪ್ಪನ ತರ ಪ್ರೇರಣಾ ಸಂಸ್ಥೆಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ದೀನಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು. ನಾನು ಯಾವತ್ತೂ ಕೂಡ ದ್ವೇಷದ ಸೇಡಿನ ರಾಜಕಾರಣವನ್ನು ಮಾಡಲಿಲ್ಲ. ಬಹುಶಃ ನಾನು ಮಾಡಿದ್ರೆ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ. ಆಸ್ತಿಗಳ ವ್ಯಾಮೋಹ ಇದ್ದಿದ್ರೆ ಕೋಟಿಗಟ್ಟಲೆ ಹಣ ಮಾಡ್ಕೋಬಹುದಾಗಿತ್ತಲ್ಲ. ನಿಜ ಹೇಳಬೇಕು ಅಂದ್ರೆ ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ. ಈಗ ಮನೆ ಕಟ್ತಾ ಇದ್ದೀನಿ. ಹಿಂದೆ 2 ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ. ನಾನು ಚುನಾವಣೆ ಗೆದ್ದದ್ದು 83ರಲ್ಲಿ ಒಂದು ಬಾಡಿಗೆ ಮನೆ ರೂಮ್ನಲ್ಲಿ ಇಟ್ಕೊಂಡು ಗೆದ್ದದ್ದು. ಬಾಡಿಗೆ ರೂಮು. ಅಲ್ಲಿಂದಲೇ ಚುನಾವಣೆ ಮಾಡಿದೆ. ಅಲ್ಲಿಂದೇ ಲೋಕಸಭಾ ಚುನಾವಣೆ ಮಾಡಿದೆ. ಅಲ್ಲಿಂದ 83 ವಿಧಾನಸಭಾ ಚುನಾವಣೆ ಮಾಡಿದೆ.